ಹಬ್ಬ, ಈ ವನವಾಸ ಅಜ್ಞಾತವಾಸ ಎಲ್ಲ ಮುಗೀತು. ಈಗ ಪಾಂಡವರು ತಮ್ಮ ರಾಜ್ಯವನ್ನು ತಗೊಂಡು ಆರಾಮಾಗಿರ್ಬೋದಲ್ವಾ? ಅಭಿಮನ್ಯು ಮತ್ತು ಉತ್ತರಳ ಮದುವೆ ಮುಗಿದ ನಂತರ ವಿರಾಟರಾಜನ ಆಸ್ಥಾನದಲ್ಲಿ ಕೃಷ್ಣ, ಬಲರಾಮ, ದ್ರುಪದ, ಪಾಂಡವರು ಹಾಗೂ ಕೆಲವು ಪಾಂಡವರು ಆಪ್ತರು ಕುಳಿತು ಒಂದು ದೊಡ್ಡ ಚರ್ಚೆ ನಡೆಸ್ತಾರೆ. ಆ ಸಮಯದಲ್ಲಿ ಶ್ರೀಕೃಷ್ಣ ಎದ್ದು ನಿಂತು ಪಾಂಡವರು ತಮ್ಮ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಧರ್ಮದ ಪ್ರಕಾರ ಕೌರವರು ಅವರ ಅರ್ಧ ರಾಜ್ಯವನ್ನು ಹಿಂದಿರುಗಿಸಬೇಕು. ಆದ್ದರಿಂದ ನಾವು ಮೊದಲು ಹಸ್ತಿನಾಪುರಕ್ಕೆ ಒಬ್ಬ ಸಮರ್ಥ ದೂತನನ್ನ ಕಳುಹಿಸಿ ಕೌರವರ ಯೋಚನೆಯನ್ನು ತಿಳಿಯಬೇಕು ಅಂತ ಅಂತಾನೆ. ನಂತರ ಬಲರಾಮ ಎದ್ದು ನಿಂತು, ಕೃಷ್ಣನ ಮಾತು ಸರಿಯಾಗಿದೆ, ಆದರೆ ನಾವು ಕೌರವರನ್ನ ಎದುರಿಸುವಾಗ ವಿನಯದಿಂದ ಇರಬೇಕು, ಏಕೆಂದರೆ ಯುಧಿಷ್ಠಿರನು ತಪ್ಪು ಮಾಡಿದ್ದಾನೆ. ಶಕುನಿ ಜೂಜಾಡಲು ಕರೆದಾಗ ಇವನಿಗೆ ಆಟ ತಿಳಿದಿದ್ದರೂ ಹಠಕ್ಕೆ ಬಿದ್ದು ಆಡಿದ್ದಾನೆ. ಹಾಗೆ ತನ್ನ ಮೇಲೆ ಅರಿವೇ ಇಲ್ಲದೆ ಹಾಗೆ ಆಡಿ ತನ್ನ ಸಂಪತ್ತು, ತಮ್ಮಂದಿರು, ಹೆಂಡತಿ ಎಲ್ಲರನ್ನು ಕಳೆದುಕೊಂಡಿದ್ದಾನೆ ಅಂತ ಅಂತಾನೆ. ಆಗ ತುಂಬಾ ಕೋಪದಿಂದ ಸಾತ್ವಿಕಿ, ಬಲರಾಮರೇ, ನೀವು ಕೌರವರ ಪರ ವಹಿಸಿ ಮಾತನಾಡಬೇಡಿ. ಶಕುನಿ ಆಡಿದ್ದು ಕಪಟದ ಆಟ. ಧರ್ಮರಾಜನು ಧರ್ಮದ ಹಾದಿಯಲ್ಲಿ ನಡೆದಿದ್ದಾನೆ. ವೀರರು ಎಂದಿಗೂ ಭಿಕ್ಷೆ ಬೇಡುವುದಿಲ್ಲ. ಕೌರವರು ನೇರವಾಗಿ ರಾಜ್ಯ ನೀಡದಿದ್ದರೆ ನನ್ನ ಬಾಣಗಳು ಅವರ ರಕ್ತ ಹೀರುತ್ತವೆ ಅಂತ ಅಂತಾನೆ. ಇದನ್ನೆಲ್ಲ ಕೇಳಿದಂತಹ ದ್ರುಪದ ರಾಜ, ಸಾತ್ಯಕಿಯ ಮಾತು ಸತ್ಯ. ದುರ್ಯೋಧನನು ವಿನಯದಿಂದ ಹೇಳಿದರೆ ಕೇಳುವವನಲ್ಲ. ನಾವು ಸಂಧಾನಕ್ಕೆ ಜನರನ್ನು ಕಳಿಸುವಾಗಲೇ ನಾವು ನಮ್ಮ ಮಿತ್ರ ರಾಜರಿಗೆ ಪತ್ರ ಬರೆದು ಸೈನ್ಯ ಸಂಗ್ರಹಿಸಬೇಕು. ನಾವು ಮೊದಲು ನನ್ನ ಪುರೋಹಿತರನ್ನ ಹಸ್ತಿನಾಪುರಕ್ಕೆ ಕಳಿಸೋಣ ಅಂತ ಹೇಳ್ತಾನೆ.